ಇವತ್ತು ನೋವಾದಂಥ ಟೈಮಲ್ಲಿ ಅವರು ಭಾಳಷ್ಟು ಮಂದಿ ಕೇಳಿದ್ರು, ಏನಪ್ಪ ರಾಮುಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಹಿಂಗ ಅಂತ ಹೇಳಿ ನಾನು ಹೇಳಿದೆ. ಪಾರ್ಟಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗೋಂಥ ಪ್ರಶ್ನೆ ಇಲ್ಲ. ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊತೀನಿ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೋಗ್ತೀನಿ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗೆ ಆಗಿದೆ ಅಂತ, ಯಾಕಂದರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರಿದ್ದಂಥ ಟೈಮಲ್ಲಿ ನಾನು 2 ಬಾರಿ6 ಬಾರಿ MLA ಇದ್ದಂಥ ಟೈಮಲ್ಲಿ ಕೂಡ ನಾನು ಯಾವತ್ತೂ ಗುಜರಾತಿನ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕರ್ನಾಟಕ ಬಂದಂಥ ಟೈಮ್ ನಾನೇ ಅವ್ರ ಜೊತೆಲಿ ಇರ್ತಾ ಇದ್ದೆ. ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಲಿ ನರೇಂದ್ರ ಮೋದಿಜಿಯವ್ರ ಜೊತೆಲಿ ನಾನೇ ಅವ್ರ ಜೊತೆಲಿ ಎಸ್ಕಾಟ್ ಮಾಡ್ತಾ ಎಲ್ಲ ವಿಚಾರಗಳಲ್ಲಿ ನಾನು ಅವ್ರ ಜೊತೆಲಿ ಪ್ರಯಾಣ ಕೂಡ ಮಾಡಿದ್ದೀನಿ. ಜೊತೆಲಿ ನನಗೆ ಎಲ್ಲೇ ಕಂಟ್ರಿಗಳು ಭಾಳ ಗೌರವವಾಗಿ ಮಾತಾಡಿದೆ. ಅಂಥವ್ರ ಹತ್ರ ನನ್ನ ವಿಶ್ವಾಸ ಕಳಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ನಾನೇನು ಹೇಳಿದೆ, ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸಿ. ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮುಲು ಆಪ್ತು ಜಮೀನ್ಸಿ ಹುಟ್ಟುಕು ಆಯಿಸೋ ಲೀಡರ್ ಅಂದರೆ ಕೆಳಮಟ್ಟದಿಂದ ಬೆಳೆದಂಥ ಲೀಡರ್ ಅಂತೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ. ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ರೀತಿ ಅಂದ್ರಿಗಿನ ನಮ್ಮ ಮನೇಲಿ ಯಾವ ರೀತಿಯಲ್ಲಿ ಹಣ್ಣವ್ರು ನೋಡ್ಕೊತ ಆ ರೀತಿ ನಿತಿನ್ ಗಡ್ಕರಿ ಅವರು, ಪ್ರಕಾಶ್ ಜಾವಡೇಕರ್, ಸುಷ್ಮಾ ಸ್ವರಾಜ್ ಇಲ್ಲ, ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಥ ಕ್ಯಾಬಿನೆಟ್ ಮಿನಿಸ್ಟರ್ಗಳಲ್ಲಿ ಹತ್ತತ್ರ ಎಲ್ಲರೂ ಕೂಡ ಬೇಕಾದಂಥವ್ರು ಇದ್ದಾರಪ್ಪ. ಅವ್ರು ಎಲ್ಲರೂ ಕೂಡ ತಿಳಿಸ್ತೀನಿ. ಯಾಕಂದರೆ ನಾಳೆ ಏನಾಗುತ್ತೆ ಅಂದ್ರಿಗಿನ ಹೇಳಿದ್ದೆಲ್ಲ ಕೂಡ ಸತ್ಯ ಅಂದ್ಕೊಂಡು ಹೆಂಗಿರುತ್ತಂದ್ರಿಗಿನ ಯಾವತ್ತೂ ಕೂಡ ಸುಳ್ಳು ಅನ್ನೋಂಥದ್ದು, ಈ ಸುಳ್ಳು ಅನ್ನೋಂಥದ್ದು ಬಲಾಢ್ರ ಕೈಯಲ್ಲಿ ಏನಿರುತ್ತನೋ ಆ ಸುಳ್ಳು ಅನ್ನೋಂಥದ್ದು ಆ ಬಲಾಢ್ರ ಕೈ ಇದ್ದಂಥ ಟೈಮಲ್ಲಿ ಅದು ಸತ್ಯ ಆಗುತ್ತೆ. ಯಾವತ್ತೂ ಈ ಬಲಾಢ್ರ ಅಲ್ಲಾರ್ದಂಥ ಅವ್ರ ಕೈಯಲ್ಲಿ ಸತ್ಯ ಇದ್ದರೆ ಅದು ಸತ್ಯನೇ ಸುಳ್ಳಾಗುತ್ತೆ. ಯಾವತ್ತೂ ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತಾ ತಗಲಿ, ಸತ್ಯ ಯಾವತ್ತೂ ಕೂಡ ಸೋತೋಗುತ್ತೆ. ಅಂದರೆ ಸುಳ್ಳು ಯಾವತ್ತು ಗೆಲ್ಲಿತದೆ ಬಲಾಢ್ರ ಕೈಯಲ್ಲಿದ್ದಂಥ ಟೈಮಲ್ಲಿ. ಸತ್ಯ ಏನಿದೆ ಬಲಾಢ್ರ ಇಲ್ಲಾರ್ದಂಥ, ಶಕ್ತಿ ಇಲ್ಲಾರ್ದಂಥ ಹೀನವಾದಂಥ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳಾಗುತ್ತೆ. ಯಾವತ್ತೂ ಕೂಡ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂಥ ಟೈಮಲ್ಲಿ ಸುಳ್ಳು ಬಲಾಢ್ರ ಜೊತೆಲಿದ್ದಂಥ ಟೈಮಲ್ಲಿ ಗೆಲ್ಕೊಂತಾನೆ ಬಂದಿದೆ, ಸತ್ಯ ಯಾವತ್ತೂ ಕೂಡ ಸೋಲ್ಕೊಂತಾನೆ ಬಂದಿದೆ. ಭಾಳ ಉದಾಹರಣೆಗಳು ನಾವು ನೋಡಿದ್ವಿ. ಹಂಗಾಗಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ ನಂತರ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆ ಎಲ್ಲರೂ ಕೂಡ ಏನು ತಿಳಿಸ್ಬೇಕಾಯಿತು, ಎಲ್ಲರಿಗೂ ಕೂಡ ನಾನು ಪ್ರಮುಖರಿಗೆ ಎಲ್ಲರೂ ಕೂಡ ನಾನು ತಿಳಿಸಿದ್ದೀನಿ. ನಾನು ಮತ್ತೆ ಪಾರ್ಟಿಯ ಹೈಕಮಾಂಡ್ ನಾಯಕರು ಯಾರ್ಯಾರು ತಿಳಿಸ್ಬೇಕಾಯ್ತು, ನಾನು ಯಾರ್ಯಾರು ಕಮ್ಯುನಿಕೇಷನ್ದಲ್ಲಿ ಬಂದಾರೋ ಆ ಕಮ್ಯುನಿಕೇಷನ್ ಬಂದಂಥವ್ರು ಎಲ್ಲರೂ ಕೂಡ ನಾನು ತಿಳಿಸೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ಅದಕ್ಕೋಸ್ಕರವಾಗಿ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂಥ ಟೈಮಲ್ಲಿ 2019 ಹಿಡ್ಕೊಂಡು 2008, 2009 ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ನಿಂತಂಥ ಟೈಮಲ್ಲಿ ಕೂಡ 9ರಲ್ಲಿ ನಿಂತಂಥ ಟೈಮಲ್ಲಿ ಕೂಡ ಭಾಳ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಸುಷ್ಮಾ ಸ್ವರಾಜ್ ಅವರು ನಿಂತಂಥ ಟೈಮಲ್ಲಿ ಅವತ್ತು ನಾನು ಒಪ್ಪುತ್ತೀನಿ. ಇವತ್ತು ನೋವಾದಂಥ ಟೈಮಲ್ಲಿ ಅವರು ಭಾಳಷ್ಟು ಮಂದಿ ಕೇಳಿದ್ರು, ಏನಪ್ಪ ರಾಮುಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಹಿಂಗ ಅಂತ ಹೇಳಿ ನಾನು ಹೇಳಿದೆ. ಪಾರ್ಟಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗೋಂಥ ಪ್ರಶ್ನೆ ಇಲ್ಲ. ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊತೀನಿ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೋಗ್ತೀನಿ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗೆ ಆಗಿದೆ ಅಂತ, ಯಾಕಂದರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರಿದ್ದಂಥ ಟೈಮಲ್ಲಿ ನಾನು 2 ಬಾರಿ 6 ಬಾರಿ MLA ಇದ್ದಂಥ ಟೈಮಲ್ಲಿ ಕೂಡ ನಾನು ಯಾವತ್ತೂ ಗುಜರಾತಿನ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕರ್ನಾಟಕ ಬಂದಂಥ ಟೈಮ್ ನಾನೇ ಅವ್ರ ಜೊತೆಲಿ ಇರ್ತಾ ಇದ್ದೆ. ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಲಿ ನರೇಂದ್ರ ಮೋದಿಜಿಯವ್ರ ಜೊತೆಲಿ ನಾನೇ ಅವ್ರ ಜೊತೆಲಿ ಎಸ್ಕಾಟ್ ಮಾಡ್ತಾ ಎಲ್ಲ ವಿಚಾರಗಳಲ್ಲಿ ನಾನು ಅವ್ರ ಜೊತೆಲಿ ಪ್ರಯಾಣ ಕೂಡ ಮಾಡಿದ್ದೀನಿ. ಜೊತೆಲಿ ನನಗೆ ಎಲ್ಲೇ ಕಂಟ್ರಿಗಳು ಭಾಳ ಗೌರವವಾಗಿ ಮಾತಾಡಿದೆ. ಅಂಥವ್ರ ಹತ್ರ ನನ್ನ ವಿಶ್ವಾಸ ಕಳಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ನಾನೇನು ಹೇಳಿದೆ, ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸಿ. ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮುಲು ಆಪ್ತು ಜಮೀನ್ಸಿ ಹುಟ್ಟುಕು ಆಯಿಸೋ ಲೀಡರ್ ಅಂದರೆ ಕೆಳಮಟ್ಟದಿಂದ ಬೆಳೆದಂಥ ಲೀಡರ್ ಅಂತೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ. ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ರೀತಿ ಅಂದ್ರಿಗಿನ ನಮ್ಮ ಮನೇಲಿ ಯಾವ ರೀತಿಯಲ್ಲಿ ಹಣ್ಣವ್ರು ನೋಡ್ಕೊತ ಆ ರೀತಿ ನಿತಿನ್ ಗಡ್ಕರಿ ಅವರು, ಪ್ರಕಾಶ್ ಜಾವಡೇಕರ್, ಸುಷ್ಮಾ ಸ್ವರಾಜ್ ಇಲ್ಲ, ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಥ ಕ್ಯಾಬಿನೆಟ್ ಮಿನಿಸ್ಟರ್ಗಳಲ್ಲಿ ಹತ್ತತ್ರ ಎಲ್ಲರೂ ಕೂಡ ಬೇಕಾದಂಥವ್ರು ಇದ್ದಾರಪ್ಪ. ಅವ್ರು ಎಲ್ಲರೂ ಕೂಡ ತಿಳಿಸ್ತೀನಿ. ಯಾಕಂದರೆ ನಾಳೆ ಏನಾಗುತ್ತೆ ಅಂದ್ರಿಗಿನ ಹೇಳಿದ್ದೆಲ್ಲ ಕೂಡ ಸತ್ಯ ಅಂದ್ಕೊಂಡು ಹೆಂಗಿರುತ್ತಂದ್ರಿಗಿನ ಯಾವತ್ತೂ ಕೂಡ ಸುಳ್ಳು ಅನ್ನೋಂಥದ್ದು, ಈ ಸುಳ್ಳು ಅನ್ನೋಂಥದ್ದು ಬಲಾಢ್ರ ಕೈಯಲ್ಲಿ ಏನಿರುತ್ತನೋ ಆ ಸುಳ್ಳು ಅನ್ನೋಂಥದ್ದು ಆ ಬಲಾಢ್ರ ಕೈ ಇದ್ದಂಥ ಟೈಮಲ್ಲಿ ಅದು ಸತ್ಯ ಆಗುತ್ತೆ. ಯಾವತ್ತೂ ಈ ಬಲಾಢ್ರ ಅಲ್ಲಾರ್ದಂಥ ಅವ್ರ ಕೈಯಲ್ಲಿ ಸತ್ಯ ಇದ್ದರೆ ಅದು ಸತ್ಯನೇ ಸುಳ್ಳಾಗುತ್ತೆ. ಯಾವತ್ತೂ ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತಾ ತಗಲಿ, ಸತ್ಯ ಯಾವತ್ತೂ ಕೂಡ ಸೋತೋಗುತ್ತೆ. ಅಂದರೆ ಸುಳ್ಳು ಯಾವತ್ತು ಗೆಲ್ಲಿತದೆ ಬಲಾಢ್ರ ಕೈಯಲ್ಲಿದ್ದಂಥ ಟೈಮಲ್ಲಿ. ಸತ್ಯ ಏನಿದೆ ಬಲಾಢ್ರ ಇಲ್ಲಾರ್ದಂಥ, ಶಕ್ತಿ ಇಲ್ಲಾರ್ದಂಥ ಹೀನವಾದಂಥ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳಾಗುತ್ತೆ. ಯಾವತ್ತೂ ಕೂಡ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂಥ ಟೈಮಲ್ಲಿ ಸುಳ್ಳು ಬಲಾಢ್ರ ಜೊತೆಲಿದ್ದಂಥ ಟೈಮಲ್ಲಿ ಗೆಲ್ಕೊಂತಾನೆ ಬಂದಿದೆ, ಸತ್ಯ ಯಾವತ್ತೂ ಕೂಡ ಸೋಲ್ಕೊಂತಾನೆ ಬಂದಿದೆ. ಭಾಳ ಉದಾಹರಣೆಗಳು ನಾವು ನೋಡಿದ್ವಿ.
ಹಂಗಾಗಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ ನಂತರ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆ ಎಲ್ಲರೂ ಕೂಡ ಏನು ತಿಳಿಸ್ಬೇಕಾಯಿತು, ಎಲ್ಲರಿಗೂ ಕೂಡ ನಾನು ಪ್ರಮುಖರಿಗೆ ಎಲ್ಲರೂ ಕೂಡ ನಾನು ತಿಳಿಸಿದ್ದೀನಿ. ನಾನು ಮತ್ತೆ ಪಾರ್ಟಿಯ ಹೈಕಮಾಂಡ್ ನಾಯಕರು ಯಾರ್ಯಾರು ತಿಳಿಸ್ಬೇಕಾಯ್ತು, ನಾನು ಯಾರ್ಯಾರು ಕಮ್ಯುನಿಕೇಷನ್ದಲ್ಲಿ ಬಂದಾರೋ ಆ ಕಮ್ಯುನಿಕೇಷನ್ ಬಂದಂಥವ್ರು ಎಲ್ಲರೂ ಕೂಡ ನಾನು ತಿಳಿಸೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ಅದಕ್ಕೋಸ್ಕರವಾಗಿ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂಥ ಟೈಮಲ್ಲಿ 2019 ಹಿಡ್ಕೊಂಡು 2008, 2009 ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ನಿಂತಂಥ ಟೈಮಲ್ಲಿ ಕೂಡ 9ರಲ್ಲಿ ನಿಂತಂಥ ಟೈಮಲ್ಲಿ ಕೂಡ ಭಾಳ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಸುಷ್ಮಾ ಸ್ವರಾಜ್ ಅವರು ನಿಂತಂಥ ಟೈಮಲ್ಲಿ ಅವತ್ತು ನಾನು ಒಪ್ಪುತ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.